ಬಿಜೆಪಿ ಬಂಡಾಯ ಶಮನಕ್ಕೆ ಅಮಿತ್ ಶಾ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಸಮನ್ವಯ ಸಭೆಗೂ ಮುನ್ನ ಅಮಿತ್ ಶಾ ಮತ್ತು ಯಡಿಯೂರಪ್ಪ ಇಬ್ಬರು ಚರ್ಚೆ ಮಾಡಿದ್ದಾರೆ. ರಾಜ್ಯದ ಲೋಕಸಭಾ ಕ್ಷೇತ್ರದ ಪಕ್ಷದ ಪರಿಸ್ಥಿತಿ ಬಗ್ಗೆ ಸಮಾಲೋಚನೆ ಆಗಿದೆ. ರಿಸ್ಕ್ ಕ್ಷೇತ್ರಗಳು ಯಾವುದು, ಬಂಡಾಯ ಕ್ಷೇತ್ರಗಳಲ್ಲಿನ ಪರಿಸ್ಥಿತಿ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ರೆಬಲ್ ನಾಯಕರ ಸಭೆಯನ್ನು ಅಮಿತ್ ಶಾ ಅವರು ಕರೆದಿದ್ದಾರೆ. ಬಂಡಾಯ ಎದ್ದಿರುವ 6 ಕ್ಷೇತ್ರಗಳ ನಾಯಕರ ಸಭೆಯನ್ನು ಕರೆದಿದ್ದಾರೆ. ಯಾರ್ಯಾರು ಬಂಡಾಯ ಎದ್ದಿದ್ದಾರೆ, ಉದಾಹರಣೆಗೆ ಇನ್ನೂ SR ವಿಶ್ವನಾಥ್ ಅವರು ಸಮಾಧಾನಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಕರಿಬೇಕು, ಅವ್ರ ಜೊತೆ ಮಾತನಾಡಬೇಕು. ನಿನ್ನೆ ಚಂದ್ರಪ್ಪ ಮತ್ತು ಪ್ರೀತಮ್ ಗೌಡ ಇವರಿಬ್ಬರ ಮನವೊಲಿಸುವಲ್ಲಿ ಯಡಿಯೂರಪ್ಪನವರು ಯಶಸ್ವಿ ಆಗಿದ್ದಾರೆ. ಇನ್ನು ಗಾಯತ್ರಿ ಸಿದ್ದೇಶ್ವರ್ ಪರ ಪ್ರಚಾರ ಮಾಡಲ್ಲ ಅಂತ ಭಿನ್ನಮತೀಯರು ಬಿಗಿಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಆ ವಿಚಾರವಾಗಿ ಚರ್ಚೆ ಮಾಡಬೇಕು. ರೇಣುಕಾಚಾರ್ಯ ಅಂಡ್ ಟೀಮ್ ತುಮಕೂರಿನಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಧುಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ಕರೆದು ಮಾತನಾಡಬೇಕು. ಇವೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲೇ ಆಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಒಂದು ಮೈತ್ರಿ ಸಭೆಯಲ್ಲಿ ಬಹುಮುಖ್ಯವಾಗಿ ಚರ್ಚಿತವಾಗಿರ್ತಕ್ಕಂಥ ವಿಚಾರಗಳು, ಎರಡನೇದು ಬಂಡಾಯವನ್ನು ತಣಿಸುವ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ರಣತಂತ್ರ ಏನು? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಅಮಿತ್ ಶಾ ಟೂರ್ ಅಂದ ಬಳಿಕ ಎಲ್ಲ ಒಂದ್ ಕಡೆ ಕೇವಲ ಸಮಾವೇಶಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳ ಸಭೆಗಳು ಕೂಡ ನಡೆಯುತ್ತೆ. ಪ್ರಮುಖವಾಗಿ ಆ ಒಂದು BJP JDS ನ ಮೈತ್ರಿ ಆದ ಬಳಿಕ ಆ ಒಂದು ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲರನ್ನು ಕೂಡ ಒಟ್ಟುಗೂಡಿಸಿ ನಡೀತಾ ಇರ್ತಕ್ಕಂಥ ಮೊದಲ ಸಭೆ. ಯಾಕೆಂದ್ರೆ ಅಮಿತ್ ಶಾ ಅವರ ಒಂದು ರೀತಿಯಲ್ಲಿ ಒಲವು ಅವರ ಮುಂಚೂಣಿಯಲ್ಲೇ ಈ ಒಂದು ಮೈತ್ರಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೈತ್ರಿ ಸಭೆ ನಡೀತಾ ಇದೆ. ಅಂದ್ರೆ ಬೂತ್ ಲೆವೆಲ್ ಇಂದ ಹಿಡಿದು ಡೆಲ್ಲಿ ಲೆವೆಲ್ ತನಕವೂ ಕೂಡ ಸಮನ್ವಯತೆ ಇರಬೇಕು ಅನ್ನೋದು ಇದರ ಉದ್ದೇಶ. ಯಾಕೆಂದ್ರೆ ಕಳೆದ ಬಾರಿ 2019 ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ JDS ನ ಮೈತ್ರಿ ಯಾವ ರೀತಿ ಇತ್ತು, ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗಿತ್ತು ಮತ್ತೆ ಎಷ್ಟರ ಮಟ್ಟಿಗೆ ಫೇಲ್ಯೂರ್ ಆಗಿತ್ತು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ಬಾರಿ ಮೈಸೂರು ಭಾಗದ 11 ರಿಂದ 12 ಲೋಕಸಭಾ ಕ್ಷೇತ್ರಗಳಲ್ಲಿ ಆ ರೀತಿಯ ಇಂಪ್ಯಾಕ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮೈತ್ರಿ ವರ್ಕೌಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಈ ರೀತಿಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಎರಡೂ ಪಕ್ಷಗಳ ಪ್ರಮುಖರು ಈ ಒಂದು ಸಭೆಯಲ್ಲಿ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರನ್ನ ಅಕ್ಕಪಕ್ಕ ಕೂರಿಸ್ಕೊಂಡೇ ಅಮಿತ್ ಶಾ ಅವರು ಸಭೆ ಮಾಡ್ತಾ ಇದ್ದಾರೆ. ಅಂದ್ರೆ ಮೈತ್ರಿ ವಿಚಾರದಲ್ಲಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಅಜೆಂಡಾ ಏನಿದೆ, ಅದೇ ಅಜೆಂಡಾ ಕಂಟಿನ್ಯೂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈ ಒಂದು ಮೈತ್ರಿ ವಿಚಾರವಾಗಿ ಪಾಠ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕೆಲ ಕ್ಷೇತ್ರಗಳಲ್ಲಿ ಗ್ರೌಂಡ್ ನಲ್ಲಿ ಇನ್ನೂ ಕೂಡ BJP ಮತ್ತೆ JDS ನ ಕಾರ್ಯಕರ್ತರು ಜೆಲ್ ಆಗಿಲ್ಲ. ಕೆಲ ಕ್ಷೇತ್ರಗಳಲ್ಲಿ ನಾಯಕರ ಮಟ್ಟದಲ್ಲೇ ಜೆಲ್ ಆಗಿಲ್ಲ. ಯಾಕೆಂದ್ರೆ ಹಾಸನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ಪ್ರಧಾನ ಕಾರ್ಯದರ್ಶಿಯೇ ಆ ಒಂದು ವಿಚಾರದಲ್ಲಿ ಜೆಲ್ ಆಗದಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ನಿನ್ನೆ ಆ ಸಭೆ ಕೂಡ ನಡೆಸಿದ್ದಾರೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳಿಗೆ ಕೂಡ ಒಂದು ರೀತಿಯಲ್ಲಿ ಮುಲಾಮ್ ಹಚ್ಚೋದಿಕ್ಕೆ ಅಮಿತ್ ಶಾ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಇದು ಮೈತ್ರಿಯ ಭಾಗ. ಇನ್ನೊಂದು ಕಡೆ BJP ಒಳಗಡೆ ಗುಂಪುಗಳಾಗಿರ್ತಕ್ಕಂಥದ್ದು, ಅಂದ್ರೆ ಟಿಕೆಟ್ ವಿಚಾರ, ಅಲ್ಲಿನ ವೈಯಕ್ತಿಕ ಕಾರಣಗಳಿಗೋಸ್ಕರವಾಗಿ ಕೆಲವು ಕ್ಷೇತ್ರಗಳಲ್ಲಿ ಈ ಒಂದು BJP ಒಳಗಡೆ ಆಂತರಿಕ ಭಿನ್ನಾಭಿಪ್ರಾಯಗಳಿದೆ. ಹಾಗಾಗಿ ಪ್ರಮುಖವಾಗಿ ಆ ಒಂದು 6 ಕ್ಷೇತ್ರಗಳನ್ನು ಒಳಗೊಂಡಂತ ಒಂದು ಸಭೆಯನ್ನ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಮಿತ್ ಶಾ ಅವರು ಕರೆದಿದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಕೈಕಟ್ ಬಾಯಿ ಮುಚ್ ಅನ್ನೋ ಸಂದೇಶವನ್ನ ರವಾನೆ ಮಾಡೋದ್ರ ಜೊತೆಗೆ ಮೋದಿ ಅವರ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನ ರವಾನೆ ಮಾಡ್ತಾರೆ. ಹಾಗಾಗಿ ಆ ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕೆಂದ್ರೆ ಯಾರು ಅಭ್ಯರ್ಥಿ ಕಾರಣಕ್ಕೋಸ್ಕರವಾಗಿ ನಾನು ಕೆಲಸ ಮಾಡೋದಿಲ್ಲ, ಎಲ್ಲೋ ಒಂದ್ ಕಡೆ ನನ್ನ ಕ್ಷೇತ್ರದಲ್ಲಿ ಲೀಡ್ ಬರೋದಿಲ್ಲ, ಈ ರೀತಿಯ ಮಾತುಗಳನ್ನ ಒಂದ್ ರೀತಿಯಲ್ಲಿ ಅಮಿತ್ ಶಾ ಅವರು ಗಂಭೀರವಾಗಿ ಪರಿಗಣಿಸ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ. ಹಾಗಾಗಿ ಇದು 2 ತಂತ್ರಗಾರಿಕೆಯ ಸಭೆಗಳು. ಇನ್ನುಳಿದಂತೆ ಶಕ್ತಿ ಕೇಂದ್ರ ಪ್ರಮುಖರ ಸಭೆ ಕೂಡ ಇದೆ. 5 ಕಾನ್ಸ್ಟಿಟ್ಯೂನ್ಸಿಗಳನ್ನು ಒಳಗೊಂಡಂತೆ ಅದು BJP ಒಳಗಡೆ ಇರತಕ್ಕಂತ ಸ್ಟ್ರಾಟಜಿ, ಒಂದು ರಾಜ್ಯಕ್ಕೆ ಸಂದೇಶ ಕೊಡುವಂತದ್ನು ಕೂಡ ಕೊಟ್ಟು BJP ಒಳಗಡೆ ಇರುವಂತ ಸ್ಟ್ರಾಟಜಿನ ಕೂಡ ಆ ಸಭೆಯಲ್ಲಿ ಮಾಡ್ತಾರೆ. ಇನ್ನೊಂದು ಚನ್ನಪಟ್ಟಣದಲ್ಲಿರ್ತಕ್ಕಂಥ ರೋಡ್ ಶೋ, ಅದು ಒಂದು ರೀತಿಯಲ್ಲಿ ಆ ಒಂದು ಕಾಂಗ್ರೆಸ್ಗೆ ಸಂದೇಶವನ್ನು ರವಾನೆ ಮಾಡುವಂತ ಒಂದು ರೋಡ್ ಶೋ ಆಗಿರುತ್ತೆ. ಹಾಗಾಗಿ ಈ 4 ಪ್ರಮುಖವಾಗಿರ್ತಕ್ಕಂಥ ಅಮಿತ್ ಶಾ ಅವರ ಟೂರ್ನ ಭಾಗ ಅಂತಾನೆ ಹೇಳ್ಬೋದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ ರವೀಶ್. ಸೊ ಒಟ್ಟಾರೆ ಇವತ್ತಿನ ಬೇರೆ ಬೇರೆ ಸಭೆಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ನಡೀತಾ ಇರತಕ್ಕಂಥದ್ದು, ಭಿನ್ನಮತ ಶಮನಗೊಳಿಸ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಮಾಡತಕ್ಕಂಥದ್ದು, ರಿಸ್ಕ್ ಕ್ಷೇತ್ರಗಳಲ್ಲಿ ಯಾವ ರೀತಿ ಗೆಲುವಾಗಿ ಪರಿವರ್ತನೆ ಮಾಡಬೇಕು, ಅದಕ್ಕೇನು ಕಾರ್ಯತಂತ್ರವನ್ನು ರೂಪಿಸಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾರೆ.